ಇವುಗಳನ್ನು ದೇವರ ಕೋಣೆಯಲ್ಲಿ ಇಡುವುದರಿಂದ ಕಷ್ಟಗಳನ್ನು ಬರಮಾಡಿಕೊಂಡಂತೆ ಎಚ್ಚರ. ನಮಗೆ ತಿಳಿದೋ ತಿಳಿಯದೇನು ದೇವರ ಮನೆಯಲ್ಲಿ ಕೆಲವು ವಸ್ತುಗಳನ್ನು ಇಡುತ್ತೇವೆ. ಇದರಿಂದ ನಮಗೆ ತಿಳಿಯದೇನೆ ಅಷ್ಟ ಕಷ್ಟಗಳನ್ನು ಅನುಭವಿಸುತ್ತಿರುತ್ತೇವೆ. ನಾವು ಮಾಡಿರುವ ತಪ್ಪುಗಳನ್ನು ಸರಿ ಮಾಡಿಕೊಳ್ಳುವುದರಿಂದ ನಮ್ಮ ದರಿದ್ರವನ್ನು ದೂರ ಮಾಡಬಹುದು. ಅವು ಯಾವುವು ಎಂದು ಇಲ್ಲಿ ತಿಳಿಯೋಣ. 1. ಪೂಜಾ ಕೋಣೆಯಲ್ಲಿ ಹರಿದ ಹಾಗೂ ಕೊಳೆಯಾದ ಧಾರ್ಮಿಕ ಪುಸ್ತಕಗಳನ್ನು ಇಡಬಾರದು. 2. ಯಾವುದೇ ದೇವರು ಅಥವಾ ದೇವತೆಗಳ ರೌದ್ರ ರೂಪದ ಚಿತ್ರಗಳನ್ನು ಮನೆಯಲ್ಲಿ ಹಾಗೂ ದೇವರ ಕೋಣೆಯಲ್ಲಿ ಇಡಬಾರದು. ಇದನ್ನು ಅಶುಭಕರವೆಂದು ಪರಿಗಣಿಸಲಾಗುತ್ತದೆ. 3. ಮುರಿದ ಅಕ್ಕಿಯಿಂದ ತಯಾರಿಸಿದ ಅಕ್ಷಂತೆಯನ್ನು ಪೂಜಾ ಕೋಣೆಯಲ್ಲಿ ಎಂದೂ ಇಡಬಾರದು ಹಾಗೂ ಹಳೆಯದಾದ ಅಕ್ಕಿಯನ್ನು ಇಡಬೇಡಿ. ಅಕ್ಕಿಯನ್ನು ಅರಿಶಿಣದಲ್ಲಿ ಮಾತ್ರ ನೆನೆಸಿಡಬೇಕು. 4. ಹಾಳಾದ ಹೂಗಳು, ಹಾರಗಳು ಅಥವಾ ನಿರುಪಯುಕ್ತ ಪೂಜಾ ಸಾಮಗ್ರಿಗಳು ನಿರ್ಮಾಲ್ಯದಿಂದ ಬರುತ್ತದೆ. ಇವುಗಳಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ವಾಸಕ್ಕೆ ಕಾರಣವಾಗುವುದರಿಂದ ಇವುಗಳನ್ನು ತಕ್ಷಣವೇ ತೆಗೆದುಹಾಕಿ. 5. ದೇವರ ಕೋಣೆಯಲ್ಲಿ ಬೆಸ ಸಂಖ್ಯೆಯ ಗಣೇಶನ ವಿಗ್ರಹಗಳೇನಾದರೂ ಇದ್ದರೆ ಅದನ್ನು ತೆಗೆಯಿರಿ. ಬೆಸ ಸಂಖ್ಯೆಗಳ ವಿಗ್ರಹಗಳನ್ನು ಹೆಚ್ಚು ಇಡುವುದರಿಂದ ನೀವು ಮಾಡುವ ಕೆಲಸಗಳಿಗೆ ಕೆಡುಕುಗಳು ಉಂಟಾಗುತ್ತದೆ. 6. ದೇವರ ಕೋಣೆಯಲ್ಲಿ ಒಂದಕ್ಕಿಂತ ಹೆಚ್ಚು ಶಂಖಗಳನ್ನು ಇಡಬಾರದು. ಹಲವಾರು ಶಂಖಗಳನ್ನು ಹಾಗೂ ಮುರಿದ ಶಂಖಗಳನ್ನು ಇಡುವುದರಿಂದ ಅಶುಭಕರವೆಂದು ಪರಿಗಣಿಸಲಾಗುತ್ತದೆ. ಭಿನ್ನವಾದ ಹಾಗೂ ಹೆಚ್ಚಾದ ಶಂಖಗಳನ್ನು ಪವಿತ್ರವಾದ ನದಿಯಲ್ಲಿ ಹಾಕಿರಿ. 7. ಹರಿದ ಚಿತ್ರಪಟಗಳು, ಮುರಿದ ಅಥವಾ ತುಂಡಾದ ವಿಗ್ರಹಗಳನ್ನು ಪೂಜಾ ಕೋಣೆಯಲ್ಲಿ ನೀವೇನಾದರೂ ಇರಿಸಿದರೆ ಅದನ್ನು ಮೊದಲು ತೆಗೆದುಹಾಕಿ. ಇವುಗಳನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ಇವುಗಳಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ನೆಲೆಸುವುದೆಂದು ನಂಬಲಾಗುತ್ತದೆ. 8. ಪಿತೃಗಳ ಅಥವಾ ಪೂರ್ವಜರ ಚಿತ್ರಗಳು ಅಥವಾ ಫೋಟೋಗಳನ್ನು ದೇವರ ಕೋಣೆಯಲ್ಲಿ ಇಡಬಾರದು. ಜ್ಯೋತಿಷ್ಯ ಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರದಲ್ಲಿ ಸತ್ತ ಕುಟುಂಬ ಸದಸ್ಯರ ಚಿತ್ರಗಳನ್ನು ಇಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಹೀಗೆ ಇಡುವುದು ಕೆಟ್ಟ ಫಲಿತಾಂಶಗಳನ್ನು ನೀಡುತ್ತದೆ. 9. ನಮ್ಮ ಹಿಂದೂ ಧರ್ಮದಲ್ಲಿ ದೇವರಿಗೆ ಮಾತ್ರ ಪೂಜಿಸುವುದು ನಮ್ಮ ಸಂಪ್ರದಾಯವಾಗಿದೆ. ಪೂಜೆಯ ಕೋಣೆಯಲ್ಲಿ ಸಂತ ಹಾಗೂ ಸನ್ಯಾಸಿಗಳ ವಿಗ್ರಹ ಅಥವಾ ಚಿತ್ರಗಳನ್ನು ಇಡಬೇಡಿ. ಒಂದು ವೇಳೆ ನೀವು ಇಡುವುದೇ ಆದರೆ ದೇವರ ಕೋಣೆಯಲ್ಲಿ ಇಡದೆ ನಿಮ್ಮ ಮನೆಯ ಯಾವುದೇ ಗೋಡೆಯ ಮೇಲೆ ಅವರ ಚಿತ್ರವನ್ನು ಹಾಕಬಹುದು. 10. ನಿಮ್ಮ ಮನೆಯಲ್ಲಿ 2 ಶಿವಲಿಂಗ, 2 ಶಂಖ, 3 ಗಣೇಶನ ವಿಗ್ರಹ, 2 ಸೂರ್ಯ, 2 ಗೋಮತಿಯ ಚಕ್ರ ಹಾಗೂ 2 ಸಾಲಿಗ್ರಾಮಗಳನ್ನು ಇಟ್ಟು ಪೂಜೆ ಸಲ್ಲಿಸುವುದರಿಂದ ಮನೆಯಲ್ಲಿ ತೊಂದರೆಗಳು ಉಂಟಾಗುತ್ತದೆ. ಅಲ್ಲದೆ ಕಾಳಿ ದೇವಿ, ಶನಿ ದೇವರು ಮತ್ತು ಭೈರವನ ವಿಗ್ರಹಗಳು ಸಹ ಇಡಬಾರದು. ಇಷ್ಟೇ ಅಲ್ಲದೆ ನಿಂತ ಲಕ್ಷ್ಮೀ ದೇವಿಯ ಚಿತ್ರ ಅಥವಾ ವಿಗ್ರಹವನ್ನು ಇಡಬಾರದು. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.